ಮೇಷರಾಶಿ. ಮೇಷರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಿಂದ ಲಾಭ ಇದೆ ಎಲ್ಲವನ್ನ ತಿಳಿಯೋಣ. ವರ್ಷದ ಆರಂಭದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಲಾಭದಾಯಕವಾಗಿದ್ದು ಆರೋಗ್ಯವೂ ಸಹ ಉತ್ತಮವಾಗಿರುತ್ತೆ. ಈ ಸ್ಥಿತಿಗತಿಯಲ್ಲಿ ರೈತಾಪಿ ವರ್ಗದವರೂ ಸಹ ಉನ್ನತವಾಗಿ ಇಷ್ಟಕಾಮೇಶ್ವರಿಯ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ಸಾಲದಿಂದ ಮುಕ್ತಿಯನ್ನು ಪಡಿತಾ ಬರ್ತಾರೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಮುಂಬಡ್ತಿಗಳು ಮತ್ತು ವರ್ಗಾವಣೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಆದಷ್ಟು ಸಹ ಸರ್ಕಾರಿ ನೌಕರರಿರಲಿ, ರೈತಾಪಿ ವರ್ಗದವರಿರಲಿ, ಎಲ್ಲರೂ ಸಹ ಮೇಷರಾಶಿಯವರು ಕೊಂಚ ಯೋಚನೆಯನ್ನು ಮಾಡಿ ನಿಮ್ಮ ಕಾರ್ಯಗಳಲ್ಲಿ ಮುಂದೂಡುವುದು ಸೂಕ್ತ. ಏಕಂತಂದರೆ ಶನಿ ಪರಮಾತ್ಮನ ದೃಷ್ಟಿ ಅಷ್ಟೊಂದು ಸರಿಯಿಲ್ಲದ ಕಾರಣ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಹ ನಿಮಗೆ ಮುಳ್ಳಾಗಬಹುದು. ಆದ್ದರಿಂದ ಆದಷ್ಟು ಗುರುಗಳ ಸಲಹೆಯನ್ನು ತೆಗೆದುಕೊಂಡು ಅದರಂತೆ ಮುನ್ನೂಡುವುದು ಮತ್ತು ಮುಂದುವರಿಯೋದ್ರಿಂದ ಉತ್ತಮವಾದ ಪ್ರಗತಿ ಉಂಟಾಗ್ತಾ ಬರುತ್ತೆ. ಇನ್ನು ವರ್ಷದ ಮಧ್ಯ ಮತ್ತು ಕೊನೆಯ ಭಾಗದಿಂದ ರಾಹುವಿನ ಪ್ರಭಾವ ಅಷ್ಟೊಂದು ಮೇಷರಾಶಿಗೆ ಸೂಕ್ತವಲ್ಲದ್ರಿಂದ ಆದಷ್ಟು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತಪ್ಪುಗಳನ್ನು ಉಂಟಾಗಬಹುದು. ನಿಮ್ಮ ಜೀವನದಲ್ಲಿ ತುಂಬ ವ್ಯಥೆಗಳನ್ನು ಪಡಬಹುದಾಗಿದೆ. ಅನೇಕ ಭೂ ನಷ್ಟಗಳು ಮತ್ತು ವ್ಯಾಪಾರದಲ್ಲಿ ನಷ್ಟಗಳು ಮತ್ತು ಮನೆಯಲ್ಲೂ ಸಹ ಅನೇಕ ಜೀವಿಗಳ ನಷ್ಟವೂ ಸಹ ಉಂಟಾಗಬಹುದಾಗಿದೆ. ಆದ್ದರಿಂದ ಮೇಷರಾಶಿಯವರು ಆದಷ್ಟು ಗುರುಗಳ ಮಾರ್ಗದರ್ಶನದಂತೆ ನಡೆದು ಇಷ್ಟಕಾಮೇಶ್ವರಿಯ ಆರಾಧನೆ ಮಾಡುವುದರಿಂದ ಸಕಲ ಶುಭ ಫಲಗಳು ಉಂಟಾಗ್ತಾ ಬರುತ್ತವೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ.